ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಪ್ರತಿಯೊಬ್ಬ ವ್ಯೂವರ್ ಮತ್ತು ಸಬ್ಸ್ಕ್ರೈಬರ್ಸಿಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಏನೇನು ರೆಸೊಲ್ಯೂಷನ್ ಇಟ್ಕೊಂಡಿದ್ರ ಅಂದರೆ ಈ ಗೋಲ್ನ ಅಚೀವ್ ಮಾಡಲೇಬೇಕಪ್ಪ ಈ ವರ್ಷ ಅಂತ ಇಟ್ಕೊಂಡಿದ್ರ, ಆ ಗೋಲ್ನ ಮಿಸ್ ಮಾಡದೆ ಅಚೀವ್ ಮಾಡಿ ಅದಾಗಲಿ ಅಂತ ನಾನು ದೇವರಲ್ಲಿ ಕೂಡ ಬೇಡ್ಕೊಳ್ತೀನಿ. ಅದಾದ್ಮೇಲೆ ಕೇವಲ ಇವತ್ತು ಒಂದು ದಿವಸಕ್ಕೆ ಮಾತ್ರ ಸೀಮಿತ ಮಾಡಿಬಿಡಿ. ಅಂದರೆ ಬಿಡು ಹೊಸ ವರ್ಷ ರೆಸೊಲ್ಯೂಷನ್ ತಗೊಂಡೆ, ನಾಳೆ ಇನ್ನೊಂದು ಮುಂದಿನ ವರ್ಷ ನೋಡಿದ್ರಾಗತ್ತೆ ಅಂತ ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ. ಸೊ ಆ ಒಂದು ಗೋಲ್ನ ಅಚೀವ್ ಮಾಡಿ ಅದಾದ್ಮೇಲೆ ಇನ್ನೊಂದು ಸಣ್ಣ ಒಂದು ಪ್ರೇಯರ್ನ ದೇವ್ರ ಮುಂದೆ ಇಟ್ಬಿಡಿ. ಈ ಸಲ IPL 2026 RCB ಮತ್ತೆ ಕಪ್ ಹೊಡಿಲಪ್ಪ ದೇವ್ರೆ ಅಂತ ಒಂದು ಸಣ್ಣ ಪ್ರಾರ್ಥನೆ ಇಟ್ಕೊಳ್ಳಿ ಗುರು. ದೇವರು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಅನ್ನಲ್ಲ, ಅದು ಹೊಸ ವರ್ಷ ದಿನ ಬೇಡ್ಕೊಂಡ್ವಿ ಅಂದರೆ. ಸೊ ಬೇಡ್ಕೊಳ್ಳಿ, ಎಲ್ಲರೂ ಕೂಡ ಒಳ್ಳೇದಾಗಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಈ ವರ್ಷದ IPL 2026 ಯಾವ ಟೀಮ್ನ ಓಪನರ್ಸ್ ತುಂಬ ಸ್ಟ್ರಾಂಗಾಗಿ ಕಾಣ್ತಿದ್ದಾರೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಲಾಸ್ಟ್ ಇಯರ್ 2025 ಯಾರು ಶುಭ್ಮನ್ ಗಿಲ್ ಮತ್ತು ಯಾರಪ್ಪ ಅದು ಸಾಯಿ ಸುದರ್ಶನ್, ನೇಮೇ ಮರ್ತಾಗೋತ್ತಲ್ಲ ಅವರು, ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ಲು ಗುಜರಾತ್ ಟೈಟನ್ಸಿಂದ ಒಂದು ಸ್ಟ್ರಾಂಗ್ ಓಪನರ್ಸ್ ಕೂಡ ಕಂಡಿದ್ರು. ಮತ್ತು ಸುಮಾರು 1400+ ರನ್ನ ಕೂಡ ರೆಕಾರ್ಡ್ ಮಾಡಿ ಬಿಸಾಕ್ಬಿಟ್ಟಿದ್ರು. ಸೊ ಅದು ಸೆಕೆಂಡ್ನೇ ಪ್ಲೇಸಿಗೆ ಬಂದ್ವಿ ಅಂದರೆ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟು ಅವ್ರದ್ದೊಂದು ಪೇರ್ ತುಂಬ ಚೆನ್ನಾಗಿ ಸ್ಕೋರನ್ನು ಕೂಡ ಮಾಡಿತ್ತು. ಸೊ ಈ ವರ್ಷ ಯಾವ ಟೀಮಲ್ಲಿ ಪ್ಲೇಯರ್ಸ್ಗಳು ಅಂದರೆ ಓಪನರ್ಸ್ಗಳು ತುಂಬ ಸ್ಟ್ರಾಂಗಾಗಿ ಕಾಣ್ತೀರಾ ಅಂತ ಒಂದೊಂದೇ ಟೀಮನ್ನು ಅನಲೈಸ್ ಮಾಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಬರ್ತಾನೆ ಇರ್ತೇನೆ. IPL ಕೂಡ ಸ್ಟಾರ್ಟ್ ಆಗ್ತಿದೆ, ಪ್ರತಿನಿತ್ಯ ಕೂಡ ಫಾಸ್ಟ್ ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನು, ಕಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಫೇವ್ರೇಟ್ ಟೀಮನ್ನು ಕಮೆಂಟ್ ಮಾಡಿಬಿಡಿ. ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋವನ್ನು ಶುರುವೋಣ. ಲಾಸ್ಟ್ ಇಯರ್ ಆರೆಂಜ್ ಕ್ಯಾಪ್ ವಿನ್ನರ್ ಕೂಡ ಸಾಯಿ ಸುದರ್ಶನ್ ಸುಮಾರು 15 ಇನ್ನಿಂಗ್ಸಲ್ಲಿ 759+ ರನ್ನನ್ನು ಹೊಡೆದಿದ್ದು ಲಾಸ್ಟ್ ಇಯರ್. ಸೊ ಈ ವರ್ಷ ಯಾರು ಹೊಡಿಬೋದು ನಿಮ್ಮ ಪ್ರಕಾರ? ಏನಾದರೂ ಗೆಸ್ ಏನಾದರೂ ಇದ್ರೆ ಕೆಲವರು ಇರ್ತಾರಪ್ಪ ಎಕ್ಸ್ಪರ್ಟ್ಸ್ಗಳು, ಕಾಮೆಂಟ್ ಮಾಡಿ ಯಾರು ಯಾವ ಟೀಮಿಂದ ಯಾರು ಈ ಸಲ ಆರೆಂಜ್ ಕ್ಯಾಪನ್ನು ಹೊಡಿಬೋದು ಅಂತ. ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದೊಂದಾಗೆ ಯಾವ ಟೀಮಲ್ಲಿ ಯಾವ ಥರ ಓಪನರ್ಸ್ ಇದ್ದಾರೆ ಈ ಸಲ ಅಂದರೆ ತುಂಬ ಚೇಂಜಸ್ ಕೂಡ ಆಗಿರುವಂಥದ್ದು. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಸನ್ರೈಸರ್ಸ್ನ ಸ್ಟಾರ್ಟ್ ಕೂಡ ಮಾಡೋಣ. ಏನಕ್ಕೆ ಅಂದರೆ ಫಸ್ಟ್ ಮ್ಯಾಚ್ ಇರೋದ ಸನ್ರೈಸರ್ಸ್ ಮತ್ತು RCB ಮ್ಯಾಚ್ ಮಾರ್ಚ್ 28ಕ್ಕೆ. ಸೊ ಇದರಲ್ಲಿ ಓಪನರ್ಸ್ ಆಗಿ ಯಾರ್ಯಾರು ಬರ್ಬೋದು ಅಂದರೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ. ಹೌದು, ಇವರೊಂದು ಸ್ಫೋಟಕ ಬ್ಯಾಟ್ಸ್ಮನ್ಸ್ ಆಗಿ ಇಬ್ಬರು ಕಾಣ್ತಾ ಇದ್ದಾರೆ. ಅಂದರೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಒಂದ್ಸಲಿ ಫೀಲ್ಡಲ್ಲಿ ಸೆಟ್ ಆಗಿಬಿಟ್ರು ಅಂದರೆ ಇವ್ರನ್ನ ಹಿಡಿದು ನಿಲ್ಸೋದು ಸಖತ್ತು ಕಷ್ಟ ಗುರು. IPL ಅಲ್ಲಿ ಟ್ರಾವಿಸ್ ಹೆಡ್ನ ಸ್ಟ್ರೈಕ್ ರೇಟ್ ಕಡಿಮೆ ಅಂದ್ರೂ ಕೂಡ 191 ಸ್ಟ್ರೈಕ್ ರೇಟ್ ಕೂಡ ಹೊಂದಿದ್ದಾರೆ. ಲಾಸ್ಟ್ ಸೀಸನ್ ಕೂಡ ಅಷ್ಟೇ ಆಸ್ಪಾಸಲ್ಲಿ ಸ್ಟ್ರೈಕ್ ರೇಟ್ ಅನ್ನ ಕೂಡ ಹೊಂದಿದ್ರು. ಮತ್ತೆ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅನ್ನ ಕಂಡುಕೊಂಡಿರೋ ಪ್ಲೇಯರ್ ಕೂಡ ಆಗಿದ್ದಾರೆ. ಈಗ ಲಾಸ್ಟ್ T20 ಸ್ವಲ್ಪ ಫಾರ್ಮ್ ಅನ್ನ ಮೈನಸ್ ಮಾಡ್ಕೊಂಡಿದ್ರು, ಆದರೆ IPL ಅಲ್ಲಿ ಡೆಫಿನೆಟ್ಲಿ ಇದನ್ನ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಭರವಸೆ ನನಗಂತೂ ಇದೆ. ಸೊ ಹಾಗಾಗಿ ಇವ್ರದ್ದು ಕೂಡ ಅಷ್ಟೇ ಒಂದ್ಸಲಿ ಪ್ಲೇಯರ್ ಸೆಟ್ ಆಗಿಬಿಟ್ರು ಅಂದ್ರೆ ಏನ್ 30-40 ಬಾಲಿಗೆ ಸೆಂಚುರಿ ಹೊಡೆಯೋ ತಾಕತ್ ಕೂಡ ಇಲ್ಲಿ ಅಭಿಷೇಕ್ ಶರ್ಮಾ ಹತ್ರ ಇರುವಂತದ್ದು. ಮತ್ತೆ ಲಾಸ್ಟ್ ಒಂದೇ ಸೀಸನ್ ಅಲ್ಲಿ ಸುಮಾರು 42 ಸಿಕ್ಸ್ ಅನ್ನ ಕೂಡ ಕೂರಿಸಿ ಹುಡಿ ಮಾಡಕ್ ಬಿಟ್ಟಿದ್ದಾರೆ ಸ್ಟೇಡಿಯಂನ. ಅದೇ ಹೇಳಿದ್ನಲ್ಲ, ಇವರಿಬ್ರು ಸ್ಟೇಡಿಯಂ ಅಲ್ಲಿ ಸ್ಟಾರ್ಟಿಂಗ್ ಓಪನರ್ ಆಗಿ ಸೆಟ್ ಆಗಿಬಿಟ್ರು ಅಂದ್ರೆ ಇವ್ರನ್ನ ಕಟ್ಟಾಕೋದು ಬಹಳ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಇನ್ನ ನೆಕ್ಸ್ಟ್ ನಮ್ಮ RCB ಕಡೆ ಬರೋದಾದ್ರೆ ಯಾರು ವಿರಾಟ್ ಕೊಹ್ಲಿ ಮತ್ತೆ ಅಂದ್ರೆ ಕಿಂಗ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್, ಇವ್ರದ್ದು ಒಂದು ಕಾಂಬಿನೇಷನ್ ಕೂಡ ಸಕ್ಕತ್ತಾಗಿ ಇಲ್ಲಿ ಕಾಣ್ತಾ ಇರುವಂತದ್ದು. ಅಂದ್ರೆ ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಲಾಸ್ಟ್ ಸೀಸನ್ ಅಲ್ಲಿ 2ನೇ ಪ್ಲೇಸ್ ಅಲ್ಲಿ ಕೂಡ ಇದ್ದಾರೆ ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ನ ಒಂದು ಡುವೋ. ಏನಕ್ಕೆ ಅಂದ್ರೆ ವಿರಾಟ್ ಕೊಹ್ಲಿ ಲಾಸ್ಟ್ ಸೀಸನ್ ಅಲ್ಲಿ ಸುಮಾರು 12 ಇನ್ನಿಂಗ್ಸ್ ಅಲ್ಲೋ 13 ಇನ್ನಿಂಗ್ಸ್ ಅಲ್ಲೇನೋ 657 ರನ್ಸ್ ಅನ್ನ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಫಿಲಿಪ್ ಸಾಲ್ಟ್ ಕೂಡ ಅಷ್ಟೇ ವಿರಾಟ್ ಕೊಹ್ಲಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಕೂಡ ಆಗ್ತಾರೆ. ಆದ್ರೆ ರೀಸೆಂಟ್ ಫಾರ್ಮ್ ಅನ್ನ ಚೆಕ್ ಮಾಡಿದ್ವಿ T20 ವರ್ಲ್ಡ್ ಕಪ್ ಅಲ್ಲಿ ಅಂದ್ರೆ ಸ್ವಲ್ಪ ಯಾಕೋ ಮೈನಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡೋಂಟ್ ವರಿ, ಒಂದು ಸ್ಪೋರ್ಟ್ಸ್ ಅಂದ್ಮೇಲೆ ಪ್ಲೇಯರ್ ನ ಒಂದು ಡೌನ್ ಫಾಲ್ ಕೂಡ ಇರುತ್ತೆ, ಅಪ್ ಫಾಲ್ ಕೂಡ ಇರುತ್ತೆ. ಬಟ್ ಇಲ್ಲಿ IPL ಅಲ್ಲಿ ಇವರೊಂದು ಕಮ್ ಬ್ಯಾಕ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ ಕೇಸ್ ಅವ್ರದ್ದು ಫಾರ್ಮ್ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಆ ಪ್ಲೇಸ್ಗೆ ಜೇಕಬ್ ಬೆಥೆಲ್ ನ ಸಲಿ ಓಪನರ್ ಆಗಿ ಇಡಿಸಬಹುದು. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇನ್ನು ಗುಜರಾತ್ ಟೈಟನ್ಸ್ ಕಡೆ ಬರೋದಾದ್ರೆ ಅವಾಗಲೇ ನಾನು ನಿಮ್ಗೆ ಹೇಳಿದೆ, ಲಾಸ್ಟ್ ಸೀಸನ್ ಈ ಪ್ಲೇಯರ್ ಅಂದ್ರೆ ಈ ಇಬ್ರು ಓಪನರ್ಸ್ ಸುಮಾರು 1400+ ರನ್ನ ಚೆಚ್ಚಿ ಬಿಸಾಕಿದ್ದಾರೆ. ಅದಾದ್ಮೇಲೆ ಇನ್ನೊಂದೇ ನೆನಪಿಗೆ ಬರುತ್ತೆ ಅಂದ್ರೆ 2024 CSK ಅಗೇನ್ಸ್ಟ್ ಸುಮಾರು 210 ರನ್ ಇವರಿಬ್ಬರೇ ಹೊಡೆದು ಬಿಸಾಕ್ಬಿಟ್ಟಿದ್ರು. ಮತ್ತೆ ಲಾಸ್ಟ್ ಸೀಸನ್ ಕೂಡ ಅಷ್ಟೇ ಸೈಕ್ ಆಗಿ ಗೇಮನ್ನು ಕೂಡ ಆಡಿದ್ದಾರೆ. ಸೊ ಈ ಸೀಸನ್ ಕೂಡ ಅಷ್ಟೇ ಸ್ವಲ್ಪ ಡೇಂಜರ್ ಆಗೋ ಪ್ಲೇಯರ್ಸ್ ಇವರು. ಅದೇ ಹೇಳಿದ್ನಲ್ಲ, ಇವ್ರು ಏನಾದ್ರು ಈ ಸಲ ಕೂಡ ಸೆಟ್ ಆಗಿಬಿಟ್ರು ಅಂದರೆ ಗಿಲ್ಲಿನ ಫಾರ್ಮ್ ಸ್ವಲ್ಪ ಈಗ ಅಷ್ಟು ಕಷ್ಟ ಕಾಣ್ತದೆ. ಆದರೆ ಕಮ್ ಬ್ಯಾಕ್ ಮಾಡಿದ್ರು ಅಂದರೆ ಇವರು ಕೂಡ ಅಷ್ಟೇ ಡೇಂಜರಸ್ ಆಗಿ ಕೂಡ ಕಾಣ್ತಾರೆ. ಅದಾದಮೇಲೆ ಇವರು ಸಾಯಿ ಸುದರ್ಶನ್ ಕೂಡ ಅಷ್ಟೇ ಲಾಸ್ಟ್ ಸೀಸನಲ್ಲಿ ಆರೆಂಜ್ ಕ್ಯಾಪ್ ವಿನ್ನರ್ ಕೂಡ ಆಗಿದ್ದಾರೆ. ಸೊ ಈ ಸೀಸನ್ ಕೂಡ ಒಂದು ಕಮಲ್ನ ಮಾಡ್ತಾರ, ಕಾದು ನೋಡಬೇಕು. ಸೊ ಇವರ ಒಂದು ಡುವೋ ಕೂಡ ಅಷ್ಟೇ ಅಂದರೆ ಓಪನರ್ ಆಗಿ ಬಂದರು ಅಂದರೆ ಸಖತ್ತು ಸ್ಟ್ರಾಂಗ್ ಆಗ್ಬಿಡುತ್ತೆ.
ಇನ್ನು ರಾಜಸ್ಥಾನ್ ರಾಯಲ್ಸ್ ಓಪನರ್ಸ್ ಕಡೆ ಬರೋದ್ರೆ ಈ ಟೀಮಲ್ಲಿ ಇಬ್ರು ಕೂಡ ಯಂಗ್ಸ್ಟರ್ಸ್ ನ ಸ್ಟಾರ್ಟಿಂಗ್ ಇಳಿಸ್ತಾ ಇದ್ದಾರೆ. ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಇವರಿಬ್ರು ಗುರು ಸೆಟ್ ಆದ್ರು ಅಂದ್ರೆ ಫುಲ್ಲು ಡೇಂಜರಸ್ ಗುರು. ಸೂರ್ಯವಂಶಿ ಅಂತೂ ಕೇಳಂಗಿಲ್ಲ. ಎಷ್ಟು ಲಾಸ್ಟ್ IPL ಅಲ್ಲಿ ಗುಜರಾತ್ ಟೈಟನ್ಸ್ ಅಗೇನ್ಸ್ಟ್ ಕೇವಲ 38 ಬಾಲಿಗೆ 101 ರನ್ ಹೊಡೆದು ಬಿಸಾಕಿದ್ದಲ್ಲ, ಒಂಥರ ಎಕ್ಸ್ಪರ್ಟ್ ತರ ಗೇಮ್ ಮಾಡ್ತಂಗರು. ನೋಡಿದ್ರೆ ಇನ್ನು ಕೂಡ 14 ವರ್ಷನ 15 ವರ್ಷ ಸೂರ್ಯವಂಶಿಗೆ. ನೋಡಿದ್ರೆ ವಿರಾಟ್ ಕೊಹ್ಲಿ, ಧೋನಿ, ಸಚಿನ್ ತೆಂಡೂಲ್ಕರ್ನು ಮೀರ್ಸೋ ಥರ ಗೇಮನ್ನು ಕೂಡ ಆಡುವಂಥದ್ದು. ಸೊ ಇವ್ರದ್ದು ಕೂಡ ಅಷ್ಟೇ, ಇವರಿಬ್ರದ್ದು ಡುವೋಜ್ ಅಲ್ಲ. ಸೊ ಬೇರೆ ಟೀಮ್ಗೆ ಕಂಪೇರ್ ಮಾಡ್ಕೊಂಡು ಅಂದರೆ ತುಂಬ ಸಖತ್ತಾಗಿರೋ ಒಂದು ಡೇಂಜರ್ ಆದ ಪೇರ್ ಕೂಡ ಆಗಿದೆ ಇಬ್ರದ್ದು. ಜೈಸ್ವಾಲ್ ಕೂಡ ಅಷ್ಟೇ, ನೀವೇನು ನೋಡಿದ್ರೆ ಅಂದರೆ ಇವ್ರು ಹೆಂಗೆ ಅಂದರೆ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಔಟ್ ಆದರು ಅಂದರೆ ಒಂದು 20 ರನ್ ಒಳಗೆ ಔಟ್ ಆಗ್ತಾರೆ. ಇನ್ ಕೇಸ್ ಅವ್ರು ಸೆಟ್ ಆಗಿಬಿಟ್ರು ಅಂದ್ಕೊಳ್ಳಿ ಫೀಲ್ಡಲ್ಲಿ, ಇವ್ರನ್ನ ಹಿಡಿದು ನಿಲ್ಸೋದು ಭಾಳ ಅಂದರೆ ಭಾಳ ಕಷ್ಟ. ಈ ಸಲ ಕೂಡ ಅಷ್ಟೇ ಇವ್ರದ್ದು ಜೈಸ್ವಾಲ್ ಮತ್ತು ಸೂರ್ಯವಂಶಿದು ಇನ್ನಿಂಗ್ಸ್ ಯಾವ ಥರ ಇರುತ್ತೆ ಅಂತ ನೋಡೋಕೆ ನಾನಂತೂ ಭಾಳ ವೆಯ್ಟ್ ಕೂಡ ಮಾಡ್ತಿದ್ದೀನಿ. ಅದಾದಮೇಲೆ ಲಾಸ್ಟ್ ಇಯರ್ ಕೂಡ ಅಷ್ಟೇ ರಾಜಸ್ಥಾನ ಫುಲ್ಲು ಅಮೌಂಟನ್ನು ಪೈಸಾ ವಸೂಲ್ ಕೂಡ ಮಾಡಿ ಕೊಟ್ಬಿಟ್ಟಿದ್ರು. ಸುಮಾರು 1 ಕೋಟಿಗೋ 2 ಕೋಟಿಗೋ ಅಷ್ಟು ತಗೊಂಡಿದ್ದಲ್ಲ ಗುರು, ನನಗಷ್ಟು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ, 1 ಕೋಟಿ ಅನ್ಸುತ್ತೆ. ಸೊ ಅಷ್ಟನ್ನು ಕೂಡ ಪೈಸಾ ವಸೂಲ್ ಕೂಡ ಮಾಡಿ ಕೊಟ್ಬಿಟ್ಟಿದ್ರು ಸೂರ್ಯವಂಶಿ ಕೇವಲ 7 ಇನ್ನಿಂಗ್ಸ್ ಅಲ್ಲಿ 252 ರನ್ ಹೊಡೆದು ಬಿಸಾಕಿರುವಂಥದ್ದು ಲಾಸ್ಟ್ ಸೀಸನ್ ಅಲ್ಲಿ. ಈ ಸೀಸನ್ ಕೂಡ ಅಷ್ಟೇ ಪ್ಲೇಯರ್ ಸೆಟ್ ಆಗ್ಬಿಟ್ಟ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಪೋನೆಂಟ್ ಟೀಮ್ಗಳಿಗೆ. ಇನ್ನು ಮುಂಬೈ ಇಂಡಿಯನ್ಸ್ ಕಡೆ ಬರೋದ್ರೆ ಈ ಸಲ ಮತ್ತೆ ಹಳೆ ಜೋಡಿ ಒಂದಾಗ್ತಾ ಇದೆ. ಯಾವುದು ರೋಹಿತ್ ಶರ್ಮಾ ಮತ್ತೆ ಕ್ವಿಂಟನ್ ಡಿಕಾಕ್. ಇವ್ರದಂತೂ ಸಖತ್ತಾಗಿರೋ ಒಂದು ಡುವೋ ಬಿಡಪ್ಪ, ಮಾತ್ರ ಇದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ರೋಹಿತ್ ಶರ್ಮಾ ಮತ್ತೆ ಕ್ವಿಂಟನ್ ಡಿಕಾಕ್ ಓಪನರ್ ಆಗಿ ಬರ್ತಿದ್ದೀರಾ ಅಂದ್ರೆ ಯಾರಾದರೂ ಒಬ್ಬ ಅಲ್ಲಿ ಆಡ್ತಾರೆ ಗುರು. ಇನ್ ಕೇಸ್ ಈಗ ಯಾರು ರೋಹಿತ್ ಶರ್ಮಾ ಫ್ಲಾಪ್ ಆದ್ರು ಅಂದ್ಕೊಳ್ಳಿ, ಕ್ವಿಂಟನ್ ಡಿಕಾಕ್ ಕೊಡ್ತಾರೆ. ಇನ್ ಕೇಸ್ ಕ್ವಿಂಟನ್ ಡಿಕಾಕ್ ಫ್ಲಾಪ್ ಆದ್ರು ಅಂದ್ರೆ ರೋಹಿತ್ ಶರ್ಮಾ ಆಡ್ಕೊಡ್ತಾರೆ. ಸೊ ಇಲ್ಲಿ ಅದೇ ರೀತಿ ಆಗುವಂಥದ್ದು ಮುಂಬೈ ಇಂಡಿಯನ್ಸ್ ಅಲ್ಲಿ. ರೋಹಿತ್ ಶರ್ಮಾ ಲಾಸ್ಟ್ ಸೀಸನ್ ಅಲ್ಲಿ ಸುಮಾರು 415 ರನ್ ಕೂಡ ಹೊಡ್ಕೊಟ್ಟಿದ್ದಾರೆ. ಅದ್ರ ಜೊತೆ ಈ ಮುಂಬೈ ಇಂಡಿಯನ್ಸ್ಗೆ ಹಾರ್ದಿಕ್ ಪಾಂಡ್ಯ ಬೇರೆ ಕ್ಯಾಪ್ಟನ್ಸಿನ ತಗೊಂಡಿದ್ದಾರೆ. ಅಂದರೆ ಏನೇನು ಗೊತ್ತಲ್ಲ, ರೋಹಿತ್ ಶರ್ಮಾ ಅವಾಗಲೇ ಕ್ಯಾಪ್ಟನ್ಸಿನ ಡ್ರಾಪ್ ಮಾಡಿ ಈಗ ಹಾರ್ದಿಕ್ ಪಾಂಡ್ಯ ಕೂಡ ತಗೊಂಡಿದ್ದಾರೆ. ಸೊ ಈ ಸಲ ಓಪನರ್ ಆಗಿ ರೋಹಿತ್ ಶರ್ಮಾ ಮತ್ತು ಕ್ವಿಂಟನ್ ಡಿಕಾಕ್ನ ಒಂದು ಫಾರ್ಮ್ ಕೂಡ ಸಕ್ಕತ್ತಾಗಿ ನಮ್ಗೆ ಇಲ್ಲಿ ನೋಡೋಕ್ಕೆ ಸಿಗ್ಬೋದು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಕಡೆ ಬರೋದ್ರೆ ಈ ಸಲ ಒಂದು ದೊಡ್ಡ ಚೇಂಜಸ್ನ ಕೂಡ ಮಾಡ್ಕೊಂಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ. ಅಂದರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇದ್ದಂತಹ ಸಂಜು ಸ್ಯಾಮ್ಸನ್ ತೆಗೆದು ಈಗ ಈ ಕಡೆ CSK ಕೂಡ ಹಾಕೊಂಡಿದ್ದಾರೆ. ಸೊ ನನ್ನ ಪ್ರಕಾರ ಏನಾಗುತ್ತೆ ಅಂದರೆ ಸಂಜು ಸ್ಯಾಮ್ಸನ್ ಡೈರೆಕ್ಟಾಗಿ ಓಪನರ್ ಕೂಡ ಇಳಿಸ್ತಾರೆ. ಸಂಜು ಸ್ಯಾಮ್ಸನ್ ಮತ್ತೆ ಆಯುಷ್ ಮಾತ್ರ ಅಂತ ಇದಾನಲ್ಲ, ಅವರಿಬ್ರನ್ನ ಈಗ ಓಪನರ್ ಕೂಡ ಇಳಿಸ್ಬೋದು. ಬಟ್ ಆಯುಷ್ ಮಾತ್ರ ಲಾಸ್ಟ್ ಸೀಸನ್ ನೋಡ್ಕೊಂಡು ಅಂದರೆ ಕೇವಲ 94 ರನ್ ಅಷ್ಟೇ ಕಂಟ್ರಿಬ್ಯೂಷನ್ ಕೂಡ ಮಾಡೋದು. ಅದು ಬಿಟ್ಟರೆ ಸಂಜು ಸ್ಯಾಮ್ಸನ್ ಕಡೆಯಿಂದ ಒಳ್ಳೆ ರನ್ಸ್ ಕೂಡ ನಮ್ಗೆ ಈ ಸರಿ ನೋಡೋಕೆ ಸಿಗ್ಬೋದು. ಏನಕ್ಕೆ ಹಿಂಗೆ ಹೇಳ್ತೀನಿ ಅಂದರೆ T20 ವರ್ಲ್ಡ್ ಕಪ್ ಅಲ್ಲಿ ಆಪಾತ್ ಬಾಂಧವ್ ಥರ ಕೆಲಸ ಕೂಡ ಮಾಡಿಕೊಟ್ಟಿದ್ದು ಸಂಜು ಸ್ಯಾಮ್ಸನ್. ಐ ಥಿಂಕ್ IPL ಅಲ್ಲಿ ಕೂಡ ಅಷ್ಟೇ ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಇಳಿಸಿದ್ರು ಅಂದರೆ ಆಲ್ಮೋಸ್ಟ್ ಕಮಾಲ್ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ. ಅದಾದಮೇಲೆ KGF ಇಂದೊಂದು ಡೈಲಾಗ್ ಇದೆಯಲ್ಲಪ್ಪ, ಯಶ್ ಬಾಯಿ ಅಂದರೆ ರಾಕಿ ಬಾಯಿ ಹೇಳ್ತಾರಲ್ಲ ಇದರಲ್ಲಿ, ನಾನೀಗ ರೆಡಿ ಸುಟಾಕ್ಬಿಡಿ ಅಂತ. ಸೊ ಆ ಥರ ಈಗ ಸಂಜು ಸ್ಯಾಮ್ಸನ್ ರೆಡಿ ಕೂಡ ಆಗಿದ್ದಾರೆ, ಬ್ಯಾಕ್ ಟು ಫಾರ್ಮ್ ಕೂಡ ಮಾಡಿರುವಂಥದ್ದು. ಸೊ ನೋಡಬೇಕು ಸಂಜು ಸ್ಯಾಮ್ಸನ್ನ ಇನ್ನಿಂಗ್ಸ್ ಯಾವ ಥರ ಇರುತ್ತೆ ಈ ಸಲ ಅಂತ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬರೋದ್ರೆ ಈ ಸಲ KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ ಕೂಡ ಇದ್ದಾರೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿನ ಕೂಡ ವಹಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಈ ಸಲ ಓಪನರ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಯಾರು ಬರ್ಬೋದು ಅಂದರೆ ಶ್ರೀಲಂಕಾದ ಪ್ಲೇಯರ್ ಪತುಮ್ ನಿಸಾಂಕ ಮತ್ತೆ ಬೆನ್ ಡೆಕೆಟ್ ಓಪನರ್ ಆಗಿ ಇಳಿಬಹುದು ಅಂತ ಕೆಲವೊಂದು ಲೀಗ್ಸ್ಗಳು ಕೂಡ ಇರುವಂಥದ್ದು. ಸೊ ಪತುಮ್ ನಿಸಾಂಕ ಕೂಡ ಅಷ್ಟೇ T20 ವರ್ಲ್ಡ್ ಕಪ್ ಅಲ್ಲಿ ಯಾವ ಥರ ಗೇಮನ್ನು ಮಾಡಿ ಕಮಲ್ನ ಮಾಡಿದರೆ ನೀವು ನೋಡಿದರೆ ಅದು ಜಿಂಬಾಬ್ವೆ ಮೇಲೆ ಅದ್ರ ಮೇಲೆ ಸುಮಾರು 100+ ರನ್ನ ಚೆಚ್ಚಿ ಬಿಸಾಕಿದ್ದು ಪತುಮ್ ನಿಸಾಂಕ. ಸೊ ಅದು ಆ ಒಂದು ಫಾರ್ಮನ್ನು ಇಲ್ಲೂ ಕಂಟಿನ್ಯೂ ಕೂಡ ಮಾಡ್ಬೋದು. ಬೆನ್ ಡಕೆಟ್ ಕೂಡ ಅಷ್ಟೇ. ಸೊ ನೋಡಬೇಕು ಯಾವ ಥರ ಇವರ ಒಂದು ಇಬ್ಬರು ಪೇರ್ ವರ್ಕ್ ಆಗುತ್ತೆ ಅಂತ. ಅಂದರೆ ಇದು ಪ್ಲೇಯಿಂಗ್ ಲೆವೆನಲ್ಲಿ ನಮಗೆ ಕನ್ಫರ್ಮ್ ಕೂಡ ಆಗುತ್ತೆ. ಇದು ನಮಗೆ ಕೆಲವೊಂದು ಲೀಗ್ಸ್ಗಳು ಕೂಡ ಸಿಕ್ಕಿರುವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ. ಅದಾದಮೇಲೆ ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಕಡೆ ಬರೋದಾದ್ರೆ ಕೋಲ್ಕತ್ತಾ ಅಂತಂದ್ರೆ ನಂಗೆ ಏನು ನೆನಪಾಗುತ್ತೆ ಅಂದರೆ ಕ್ಯಾಮ್ರಾನ್ ಗ್ರೀನ್ 25 ಕೋಟಿ ಕೊಟ್ಟು ಈ ಸಲ ಪರ್ಚೇಸ್ ಕೂಡ ಮಾಡಿದಾರಲ್ಲ. ಸೊ ಆ ಟೀಮಿಂದ ಈ ಸಲ ಟೀಮ್ ಸಿಫರ್ಟ್ ಮತ್ತು ಫಿನ್ ಅಲೆನ್ನ ಇಳಿಸೋ ಪ್ಲಾನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಟೀಮ್ ಕೆಲವೊಂದು ರಿಪೋರ್ಟ್ಸ್ ಕೂಡ ಇದೆ. ಅದಾದಮೇಲೆ ಇಲ್ಲಿ ನೋಡಿ ಹೆಂಗಾಗಿದೆ ಅಂದರೆ ಇವರು ನ್ಯೂಜಿಲೆಂಡ್ ಟೀಮಲ್ಲಿ ಕೂಡ ಅಷ್ಟೇ ಇಬ್ಬರು ಓಪನರ್ ಕೂಡ ಇಳಿತಾರೆ, ಇಲ್ಲೂ ಕೂಡ ಅಷ್ಟೇ ಇಬ್ಬರು ಓಪನರ್ ಕೂಡ ಇಳಿತಾ ಇದ್ದಾರೆ. ಸೊ ತಲೆ ಕೆಟ್ಬಿಡ್ತು ಇಬ್ರಿಗೂ ಅಂದರೆ ಹುಚ್ಚು ನಯ ಹೊಡೆದಂಗೆ ಹೊಡಿದಂತೂ 100% ಬರೆದಿಟ್ಕೊಳ್ಳಿ. ಅದಾದಮೇಲೆ ಫಿನ್ನಲ್ಲೇನು ನೀವೇ ನೋಡಿದಿರಾ ಲಾಸ್ಟ್ ಯಾವುದೋ ಒಂದು ಮ್ಯಾಚಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದಿರಾ ಅಂತ. ಅದಾದಮೇಲೆ ಟೀಮ್ ಸಿಫರ್ಟ್ ಕೂಡ ಅಷ್ಟೇ ಕೆಲವೊಂದು 30 ಬಾಲಿಗೋ ಎಷ್ಟು 50+ ರನ್ನ ಹೊಡೆದಿದ್ರಲ್ಲ. ಸೊ ಅದೇ ರೀತಿಯಾಗಿ ಇವ್ರು ಆಡಕ್ಕೆ ನಿಂತ್ಬಿಟ್ರು ಅಂದರೆ ಇವರು ಕೂಡ ಅಷ್ಟೇ ಡೇಂಜರಸ್ ಆಗೋ ಬ್ಯಾಟ್ಸ್ಮನ್ಸ್ ಆಗಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ ಕಡೆ ಬರೋದ್ರೆ ಈ ಕಡೆ ಪ್ರಿಯೇಶ್ ಆರ್ಯ ಮತ್ತೆ ಪ್ರಭು ಸಿಮ್ರಾನ್ ಅಂತ ಇದಾರಲ್ಲ, ಅವ್ರನ್ನ ಈ ಸಲ ಓಪನರ್ ಕೂಡ ಇಳಿಸ್ತೀವಿ ಅಂತ ಟೀಮ್ನ ಅಪ್ಡೇಟ್ ಕೂಡ ಇದೆ. ಅದಾದ್ಮೇಲೆ ಲಕ್ನೋ ಜೈಂಟ್ಸ್ ಕಡೆಯಿಂದ ಮಿಚಲ್ ಮಾರ್ಷ್ ಮತ್ತೆ ಆಡನ್ ಮಕ್ರಮ್ನ ಈ ಸಲ ಇಳಿಸ್ಬೋದು ಅಂತ ನ್ಯೂಸ್ ಇರುವಂಥದ್ದು. ಇಷ್ಟು ಟೀಮ್ನಲ್ಲಿ ನನಗೆ ಯಾವ ಡುವೋ ತುಂಬ ಡೇಂಜರಸ್ ಆಗಿ ಕಾಣಿಸ್ತಿದೆ ಅಂದರೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಸನ್ರೈಸರ್ಸ್
ಯಾರು ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವ್ರದ್ದೊಂದು ತುಂಬ ಭಯಾನಕವಾಗಿ ಕಾಣ್ತಿದೆ. ಅದಾದಮೇಲೆ 2ನೇ ಪ್ಲೇಸಲ್ಲಿ ನಮ್ಮ RCB ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟು ಸ್ವಲ್ಪ ಕಂಬ್ಯಾಕ್ ಮಾಡಿಕೊಟ್ರು ಅಂದರೆ ಒಳ್ಳೆ ಓಪನಿಂಗ್ ನಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಅದಾದಮೇಲೆ 3ನೇ ಪ್ಲೇಸಲ್ಲಿ ರಾಜಸ್ಥಾನ್ ರಾಯಲ್ಸು, ಇವ್ರನ್ನ ಆ್ಯಕ್ಚುಲಿ ಸೆಕೆಂಡ್ನೇ ಪ್ಲೇಸ್ಗೆ ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ಏನಕ್ಕೆ ಅಂದರೆ ಇಬ್ಬರು ಕಾಂಬಿನೇಷನ್ ಅದೇ ರೀತಿ ಕೂಡ ಇರುವಂಥದ್ದು. ಯಶಸ್ವಿ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಯಾವ ಥರ ಪ್ಲೇ ಮಾಡ್ತಿದ್ರೆ ನಿಮಗೆ ಗೊತ್ತಿದೆ. ಸೊ ಈ ಒಂದು IPL 2020ರಲ್ಲಿ ಸೊ ಈ 3 ಡುವೋಗಳು ಇನ್ನೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮಗೆ ಪರ್ಸನಲಾಗಿ ಯಾವ ಟೀಮಲ್ಲಿ ತುಂಬ ಸ್ಟ್ರಾಂಗ್ ಆದ ಡುವೋ ಇದೆ ಅಂತ ನಿಮಗೆ ಅನಿಸ್ತದೆ? ನನ್ನ ಪಾಯಿಂಟ್ ಆಫ್ ವ್ಯೂಲಿ ನಾನು ಹೇಳಿದ್ದೀನಿ. ನಿಮಗೆ ಯಾವ ಟೀಮಲ್ಲಿ ಯಾರು ಓಪನರ್ಸ್ಗಳು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನಿಸ್ತದೆ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.